ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಗುರುಮಠಕಲ್ ತಾಲೂಕಿನ ಚೆಲ್ಲೇರಿ ಗ್ರಾಮದ ಗಡಿ ವಿವಾದ ಹಾಗೂ ತೆಲಂಗಾಣ ರಾಜ್ಯದಿಂದ ನಡೀತಾ ಇರುವ ಅಕ್ರಮ ಮರಳುಗಾರಿಕೆ ತಡೆಯುವಲ್ಲಿ ವಿಫಲವಾದ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಕೆಆರ್ಎಸ್ ಪಕ್ಷದ ಮುಖಂಡರು ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಗಡಿಭಾಗದ ತೆಲಂಗಾಣ ಸರ್ಕಾರದಿಂದ ಅಕ್ರಮ ಮರಳು ದಂಧೆ ತಡೆಗಟ್ಟಲು ವಿಫಲರಾದ ಮತ್ತು ಕರ್ತವ್ಯ ಲೋಪ ಎಸಗಿರುವ ಜಿಲ್ಲಾಧಿಕಾರಿಗಳು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು, ತಹಸೀಲ್ದಾರ್, ಪೊಲೀಸ್ ಠಾಣೆಯ ಸಿಬ್ಬಂದಿ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕು ಎಂದಿದ್ದಾರೆ. ಗಡಿಭಾಗದಲ್ಲಿ ಕಳೆದ ದೀರ್ಘಕಾಲದಿಂದ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ಸಾಗ್ತಾ ಇದ್ದು, ನೈಸರ್ಗಿಕ ಸಂಪತ್ತು ಲೂಟಿಯಾಗ್ತಾ ಇದೆ. ಈ ಕುರಿತು ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಗಡಿಭಾಗದಲ್ಲಿ ಉಪವಾಸ ಸತ್ಯಾಗ್ರಹಕ್ಕೂ ಕೂಡ ಬೆಲೆ ಸಿಕ್ಕಿಲ್ಲ. ಜಿಲ್ಲಾ ಕ್ರೀಡಾಂಗಣದ ಕಳಪೆ ಕಾಮಗಾರಿ ಬಗ್ಗೆ ಧರಣಿ ಕುಳಿತರೂ ಕೂಡ ಕ್ರಮವಾಗಿಲ್ಲ ಎಂದಿದ್ದಾರೆ. ಹಳಿಗೇರ, ವರ್ಕನಹಳ್ಳಿ, ಮಸ್ಕನಹಳ್ಳಿ ಗ್ರಾಮಗಳ ಸೀಮೆಯಲ್ಲಿ ಗಣಿಗಾರಿಕೆ ಬ್ಲಾಸ್ಟಿಂಗ್ನಿಂದಾಗಿ ಮನೆಗಳು ಬಿರುಕು ಬಿಟ್ಟಿದೆ. ರೈತರ ಬೆಳೆಗಳು ನಾಶವಾಗ್ತಾ ಇದ್ದು, ರಸ್ತೆಗಳು ಕೂಡ ಹಾಳಾಗಿದೆ. ಇದನ್ನ ತಡೆಗಟ್ಟಲು ಕೂಡ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ದೂರಿದ್ದಾರೆ. ಯಾದಗಿರಿ ಮತ್ತು ತೆಲಂಗಾಣ ಗಡಿಭಾಗದಲ್ಲಿ ನಡೀತಾ ಇರುವ ಅಕ್ರಮ ಮರಳು ದಂಧೆಯನ್ನ ಸಂಪೂರ್ಣವಾಗಿ ತಡೆಗಟ್ಟಬೇಕು. ಈ ಬಗ್ಗೆ ತನಿಖೆ ನಡೆಸಿ ಕ್ರಮ ಕೈಗೊಂಡು ದಂಡ ವಿಧಿಸಬೇಕು. ಚೆಲ್ಲೇರಿ ಗ್ರಾಮದ ಹಳ್ಳದಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಮಾಡಿ ಚೆಕ್ ಪೋಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯಾದಗಿರಿ ಜಿಲ್ಲಾ ಘಟಕದ ವತಿಯಿಂದ ಇಲ್ಲಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ನಿಮ್ಮೆಲ್ಲರಿಗೂ ಬಹುಶಃ ಈಗಾಗಲೇ ಗೊತ್ತಿರೋ ಹಾಗೆ ಏನು ಯಾದಗಿರಿ ಮತ್ತು ತೆಲಂಗಾಣ ಗಡಿ ಭಾಗದಲ್ಲಿ ಬರುವಂತಹ ಚೆಲ್ಲೇರಿ ಗ್ರಾಮ ಮತ್ತು ಸುತ್ತಮುತ್ತ ಇರುವಂತಹ ಆ ಪ್ರದೇಶದಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಈ ನೆಲ ಜಲ ಸಂಪತ್ತನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇರುವಂಥ ಕೆಆರ್ಎಸ್ ಪಕ್ಷ ಇಲ್ಲಿಯೂ ಕೂಡ ನಮ್ಮ ನಾಡಿನ ಸಂಪತ್ತು, ಈ ಕನ್ನಡ ನಾಡಿನ ಸಂಪತ್ತು, ಇಲ್ಲಿಯ ಜನರಿಗೆ ಸಿಗಬೇಕಾಗಿರೋ ಸಂಪತ್ತು, ಇದನ್ನು ಅನ್ಯ ಜಿಲ್ಲೆಯವರು ಅಕ್ರಮವಾಗಿ ಇದನ್ನು ಸಾಗಾಟ ಮಾಡ್ತಾ ಇದ್ದಾರೆ, ಮರಳು ದಂಧೆಯನ್ನು ನಡೆಸ್ತಾ ಇದ್ದಾರೆ. ನೀವು ಸರ್ಕಾರದವರು, ನಮ್ಮ ರಾಜ್ಯ ಸರ್ಕಾರದವರು ಈ ನಾಡನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮದು, ಈ ನಾಡಿನ ಸಂಪತ್ತನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮದು. ದಯವಿಟ್ಟು ಆ ಜವಾಬ್ದಾರಿಯನ್ನು ನಿಭಾಯಿಸಿ ಅಲ್ಲಿ ನಡೀತಾ ಇರ್ತಕ್ಕಂಥ ಅಕ್ರಮ ಮರಳುಗಾರಿಕೆ ದಂಧೆಯನ್ನು ನಿಲ್ಲಿಸಿ ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯಾದಗಿರಿ ಜಿಲ್ಲಾ ಘಟಕದ ವತಿಯಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಯಾವುದೋ ಒಂದು ಸಣ್ಣ ವಿಚಾರ ಅಲ್ಲ, ಆಮೇಲೆ ಯಾವುದೋ ಒಂದು ಕೆರೆನೋ ಅಥವಾ ಕುಂಟೆನಲ್ಲೋ ಇರುವಂತಹ ಒಂದು ಸಣ್ಣ ಪ್ರಮಾಣದ ಮರಳಲ್ಲ. ಇದು ಬೃಹತ್ ಪ್ರಮಾಣದ ಇರ್ತಕ್ಕಂಥ ಮರಳು. ಈಗಾಗಲೇ ಅವರು ಸಾವಿರಾರು ಟ್ರ್ಯಾಕ್ಟರ್ಗಳು ದಿನನಿತ್ಯ ಇವ್ರು ಹೇಳೋ ರೀತಿಯಲ್ಲಿ ದಿನನಿತ್ಯ ನೂರಾರು ಟ್ರ್ಯಾಕ್ಟರ್ಗಳು ಅಲ್ಲಿ ಮರಳನ್ನು ಸಾಗಾಣಿಕೆಯನ್ನು ಮಾಡ್ತಾ ಇದ್ದಾರೆ, ಕದ್ದು ಸಾಗಾಣಿಕೆ ಮಾಡ್ತಾ ಇದ್ದಾರೆ, ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಇಲ್ಲಿ ಎರಡು ವಿಚಾರ ಇದೆ. ಒಂದು, ಅವರು ತೆಲಂಗಾಣದವರು, ಅವ್ರು ಭಾಳ ಬುದ್ಧಿವಂತರು, ಭಾಳ ಶಾಣೆ ಇದ್ದಾರೆ, ಭಾಳ ಬುದ್ಧಿವಂತರು. ಅವರು ಮರಳು ಬೇಕಾಗಿದೆ ಅವ್ರಿಗೆ, ಹಾಗಾಗಿ ಅವರು ನಮ್ಮ ಭಾಗದಲ್ಲಿ ನಾವು ಮರಳನ್ನು ತುಂಬ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಅವರು ಅದಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ ಅನ್ನುವಂಥ ರೀತಿಯಲ್ಲಿ ಅವರು ಬಂದು ಅವ್ರ ಭಾಗದ ಮರಳನ್ನು ತುಂಬೋದ್ರ ಜೊತೆಗೆ ನಮ್ಮ ಕರ್ನಾಟಕಕ್ಕೆ ಸೇರಿರ್ತಕ್ಕಂಥ ಕರ್ನಾಟಕದ ಗಡಿಗೆ ಸೇರಿರುವಂಥ ಭಾಗದ ಬಹುತೇಕ ಎಲ್ಲ ಮರಳನ್ನು ಲೂಟಿ ಮಾಡ್ತಾ ಇದ್ದಾರೆ. ನಿರಂತರವಾಗಿ ವರ್ಷ ಇದನ್ನು ಮಾಡ್ಕೊಂಡು ಬರ್ತಾ ಇದ್ರು ಕೂಡ ಇದು ಜವಾಬ್ದಾರಿ ಯಾರು? ಇದನ್ನೆಲ್ಲ ನಮ್ಮ ಸಂಪತ್ತನ್ನು, ನಮ್ಮ ನಾಡಿನ ಸಂಪತ್ತನ್ನು ರಕ್ಷಣೆ ಮಾಡಬೇಕಾಗಿರೋರು ಯಾರು? ಇಲ್ಲಿ ಜನಪ್ರತಿನಿಧಿಯಾಗಿ ಆಯ್ಕೆ ಆಗಿರುವಂಥ ಜನಪ್ರತಿನಿಧಿಗಳು. ಇವತ್ತು ಅಂತಹ ಜನಪ್ರತಿನಿಧಿಗಳೇ ಇವತ್ತು ನೇರವಾಗಿ ಏನು ಪಕ್ಕದ ತೆಲಂಗಾಣ ರಾಜ್ಯದ ಶಾಸಕರ ಹೊತ್ತಿನಲ್ಲಿ ಶಾಮೀಲಾಗಿದ್ದಾರೆ ಎನ್ನುವಂತಹ ವದಂತಿಗಳು ಇದ್ದಾವೆ. ಅವರು ಅವ್ರ ಹೊತ್ತಿನಲ್ಲಿ ಶಾಮೀಲಾಗಿರೋ ಕಾರಣಕ್ಕಾಗಿಯೇ, ಅಲ್ಲಿಂದ ಬರ್ತಾ ಇರುವಂಥ ಕಿಕ್ ಬ್ಯಾಕ್ ಕಾರಣಕ್ಕಾಗಿಯೇ ಇಲ್ಲಂತೂ ನಮ್ಮ ರಾಜ್ಯದಲ್ಲಂತೂ ಮರಳನ್ನು ಈ ರೀತಿಯಾಗಿ ಮರಳು ಗಣಿಗಾರಿಕೆ ಮಾಡೋದಕ್ಕೆ ಅವಕಾಶಗಳಿಲ್ಲ. ಹಾಗಾಗಿ ತೆಲಂಗಾಣದವರಾದ್ರೂ ಅದನ್ನು ಮಾಡ್ಕೊಳ್ಳಿ, ಅವ್ರು ಮಾಡ್ಕೊಂಡು ನಮ್ಗೆ ಬರಬೇಕಾಗಿರುವಂಥ ಕಮಿಷನ್ ಕೊಟ್ಟರೆ ಸಾಕು ಅನ್ನುವಂಥ ರೀತಿಯಲ್ಲಿ ಅವರು ಇವತ್ತು ಗುರುಮಿಠಕಲ್ಲ ಶಾಸಕರು ನಡ್ಕೋತಾ ಇದ್ದಾರೆ. ಇನ್ನೊಂದು ಕಡೆ ಯಾದಗಿರಿ ಜಿಲ್ಲಾಡಳಿತ ಏನಿದೆ, ಅವರು ನನಗಂತೂ ನಾನು ಇದನ್ನು ಭಾಳ ಬೇಜಾರಿನಿಂದ ಹೇಳ್ತಾ ಇದ್ದೀನಿ. ಏನು ಯಾದಗಿರಿ ಜಿಲ್ಲಾಡಳಿತ ಇದೆ, ಇವರು ನಿಜವಾಗ್ಲೂ ನಾಡದ್ರೋಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು, ಇವರು ಭಾಳ ಸ್ಪಷ್ಟವಾಗಿ ಹೇಳಬೇಕು, ಜಿಲ್ಲಾಡಳಿತದಲ್ಲಿ ಕೆಲಸ ಮಾಡ್ತಾ ಇರುವಂಥ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಸಿಬ್ಬಂದಿಗಳು, ತಹಸೀಲ್ದಾರರು ಸೇರಿದಂಗೆ ಎಲ್ಲ ಸಿಬ್ಬಂದಿಗಳು, ನೀವು ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತಾ ಇರುವಂಥ ಸಂಬಳದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ತೆಲಂಗಾಣದಲ್ಲಿ ಏನು ಮರಳು ದಂಧೆ ನಡೆಸ್ತಾ ಇರ್ತಕ್ಕಂಥವ್ರು ಕೊಡ್ತಾ ಇರುವಂಥ ಕಮಿಷನ್ಗಾಗಿ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದನ್ನ ಏನು ಯಾದಗಿರಿಯ ಜಿಲ್ಲಾಧಿಕಾರಿಗಳು ಭಾಳ ಸ್ಪಷ್ಟಪಡಿಸಬೇಕು ಆ ವಿಚಾರವಾಗಿ ನಮಗೆ. ಯಾಕೆಂತ ಅಂದರೆ ಮೇಲಿಂದ ಮೇಲೆ ಪಾಪ ಇವರು ಒಂದು ವಾರ ಅಲ್ಲಿ ಏನು ಪ್ರತಿಭಟನೆ ಮಾಡಿದ್ದಾರೆ, ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ದಾರೆ 2-3 ದಿವಸ ನಿರಂತರವಾಗಿ. ಅಲ್ಲಿ ಇವರು ಉಪವಾಸ ಸತ್ಯಾಗ್ರಹವನ್ನು ಮಾಡಿದಾಗ 9 ದಿನ ಅವರು ಮರಳನ್ನು ಗಣಿಗಾರಿಕೆಯನ್ನು ಮಾಡೋದನ್ನೇ ಬಿಟ್ಬಿಟ್ಟಿರ್ತಾರೆ, ಗಣಿಗಾರಿಕೆನೇ ನಡೆಸಿರಲ್ಲ, 9 ದಿವಸ ಸುಮ್ಮನೆ ಇರ್ತಾರೆ. ಮತ್ತೆ ಆಮೇಲೆ ಅಲ್ಲಿ ತೆಲಂಗಾಣದ ಶಾಸಕರು ಬಂದು ಗುರುಮಿಠಕಲ್ ಶಾಸಕರನ್ನ ಭೇಟಿ ಮಾಡ್ತಾರೆ.
ಅವ್ರು ಬಂದು ಭೇಟಿ ಮಾಡಿದ್ಮೇಲೆ ಅದು ಏನೇನು ಡೀಲಿಂಗ್ಗಳು ಏನೇನು ವ್ಯವಹಾರಗಳು ನಡೆದೋ ಗೊತ್ತಿಲ್ಲ. ಆನಂತರ ಮತ್ತೆ ಅಲ್ಲಿ ಮರಳುಗಾರಿಕೆ ಶುರುವಾಗ್ತಾ ಇದೆ. ಇದನ್ನ ತಡಿಬೇಕಾಗಿರೋದು ಯಾರು? KRS ಪಕ್ಷನ. KRS ಪಕ್ಷಕ್ಕೇನು ಇಲ್ಲಿ DC ಅವ್ರಿಗೆ ಕೊಟ್ಟಂಗೆ ಅವ್ರಿಗೆ ಗನ್ಮ್ಯಾನು, ಕಾರು, ಭತ್ಯೆ, ಸಂಬಳ ಎಲ್ಲ ನಮಗೆ ಕೊಟ್ಟಿದ್ದಾರೆ. ನಾವು ಅದನ್ನ ಹೋಗಿ ತಡೆಯೋದಕ್ಕೆ ನಿಮಗಿರೋದು ಕರ್ತವ್ಯ, ನಿಮ್ಗಿರೋದು ಅಧಿಕಾರ, ಅದನ್ನ ಚಲಾಯಿಸಿ ಹೋಗಿ ಈ ನಾಡು ಹೆಮ್ಮೆ ಪಡುವಂತ ಕೆಲಸವನ್ನ ಮಾಡ್ರಿ ಅಂತ ಹೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇದ್ರೆ, ಒಂದ್ ರೀತಿಯಲ್ಲಿ ಈ ನಾಡಿಗೆ ಅನ್ಯಾಯವನ್ನ ಮಾಡ್ತಾ ಈ ನಾಡಿನ ಋಣವನ್ನ ತೀರಿಸಬೇಕಾಗಿರುವಂತವ್ರು ಪಕ್ಕದ ತೆಲಂಗಾಣ ರಾಜ್ಯದ ಋಣವನ್ನ ತೀರಿಸೋದಕ್ಕೆ ಮುಂದಾಗಿರುವಂತದ್ದು ನಿಜಕ್ಕೂ ಬೇಸರದ ವಿಚಾರವಾಗಿದೆ. ನಾವು ಇದನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ಇದು ಕೇವಲ ಮರಳಿನ ವಿಚಾರ ಅಲ್ಲ, ನಮ್ಮ ನಾಡಿನ ಗಡಿಯನ್ನೇ ಈ ಗಡಿ ಏನಿದೆ ಅನ್ನುವಂಥದ್ದನ್ನ ನೀವು ಸರ್ವೆ ಮಾಡಿ, ಇದು ನಮ್ಮದು, ಅವ್ರ ತೆಲಂಗಾಣದವ್ರ ಗಡಿ ಆದ್ರೆ ನೀವು ತುಂಬಿಕೊಳ್ಳಿ, ಪರವಾಗಿಲ್ಲ, ನಿಮ್ದು ಏನಾದ್ರು ಹಾಳಾಗೋಗಿ ನೀವು ಅಂತೇಳಿ ಬಿಟ್ಬಿಡ್ಬೋದು. ಆದ್ರೆ ನಮ್ಮ ಗಡಿಯಲ್ಲೇ ಅವ್ರು ತುಂಬುತ್ತಾ ಇದ್ರೆ ಈಗೆಲ್ಲ ನೋಡಿ ಹಳ್ಳಿ ಜನ ಇಷ್ಟೆಲ್ಲ ಬಂದಿದ್ದಾರೆ, ಅವ್ರು ಮರಳು ತುಂಬಿದ್ರೆ ಏನಾಗುತ್ತೆ? ಕನಿಷ್ಠ ಪ್ರಜ್ಞೆ ಇರಬೇಕು DC ಗಳಿಗೆ. ಮರಳ ಗಣಿಗಾರಿಕೆಯನ್ನ ಮಾಡಿದ ನಂತರ ಏನಾಗುತ್ತೆ? ಅಲ್ಲಿ ಅಂತರ್ಜಲದ ಮಟ್ಟವೂ ಕೂಡ ಕಡಿಮೆ ಆಗುತ್ತೆ. ಒಂದ್ ರೀತಿಯಲ್ಲಿ ಪ್ರಕೃತಿಯೂ ಕೂಡ ನಾಶವಾಗುತ್ತೆ. ಆಮೇಲೆ ಅಲ್ಲಿರ್ತಕ್ಕಂಥ ರೈತರಿಗೆ ಏನು ಬೋರ್ವೆಲ್ ಅಲ್ಲಿ ನೀರು ಸಿಗೋಲ್ಲ, ಅಲ್ಲಿರ್ತಕ್ಕಂಥ ರೈತರಿಗೆ ಬೆಳೆ ಬೆಳೆಯೋದಕ್ಕಾಗಲ್ಲ, ರೈತರಿಗೂ ಅದು ನೇರವಾಗಿ ಎಫೆಕ್ಟ್ ಆಗುತ್ತೆ. ಇನ್ನೊಂದು ಕಡೆಯಲ್ಲಿ ನಮ್ಮ ಮರಳು ನಮ್ಮ ಸಂಪತ್ತು, ಅದು ಇವತ್ತಲ್ಲ ನಾಳೆ ಅದನ್ನ ನಾವು ಉಳಿಸ್ಕೊಂಡು ನಮ್ಮ ಮುಂದಿನ ತಲೆಮಾರಿಗೆ ಅದನ್ನ ಬಳಸ್ಕೋಬೇಕು. ಅಥವಾ ನಮ್ಮ ರಾಜ್ಯದವರು ಅದಕ್ಕೆ ಬೇಕಾಗಿರುವಂತ ಅಧಿಕೃತವಾಗಿ ಹೇಗೆ ತೆಲಂಗಾಣದವರು ಅಧಿಕೃತವಾಗಿ ಅದನ್ನ ಮಾಡ್ಕೊಂಡು ನ್ಯಾಯಯುತವಾಗಿ ಅದನ್ನ ಪಡ್ಕೋತಾ ಇದ್ದಾರೋ, ಆ ತರದ ನಮಗೇನೆ ನಮ್ಮವ್ರಿಗೆ ನೀವು ಪರ್ಮಿಷನ್ ಕೊಟ್ಟು ಅದನ್ನ ಅಧಿಕೃತವಾಗಿ ಪಡ್ಕೊಂಡ್ರೆ ನಮ್ಮ ನಾಡಿಗೆ ಇದು ಲಾಭ ಆಗಲ್ವಾ? ನಮ್ಮ ರಾಜ್ಯಕ್ಕೆ ಇದು ಸಂಪತ್ತಿಂದ ಉಪಯೋಗ ಆಗಲ್ವಾ? ಕನಿಷ್ಠ ಅದನ್ನು ಮಾಡ್ದಲ್ಲೇ ನೀವು ಅಲ್ಲಿ ನಡೀತಾ ಇರುವಂತಹ ಅಕ್ರಮ ದಂಧೆ ನಡೀತಾ ಇರ್ತಕ್ಕಂಥ ಜಾಗಕ್ಕೆ ಹೋಗೋದಿಲ್ಲ, ನೋಡೋದಿಲ್ಲ, ಇವ್ರೇನ್ ದೂರು ಕೊಟ್ಟವ್ರೆ ಕೇಳಿಸ್ಕೊಳ್ಳೋದಿಲ್ಲ, ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳೋದಿಲ್ಲ ಅಂತ ಅಂದ್ರೆ ನೀವು ಯಾರಿಗಾಗಿ ಕೆಲಸ ಮಾಡ್ತಾ ಇದ್ದೀರಾ? ಯಾರ ಚೇಳಗಳಾಗಿ, ಯಾರ ತೊತ್ತಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದನ್ನ ಜಿಲ್ಲಾಧಿಕಾರಿಗಳು ಸ್ಪಷ್ಟಪಡಿಸ್ಬೇಕು. ನಾವು ಇವತ್ತು ಇಲ್ಲಿ ಧರಣಿ ಮಾಡ್ತಾ ಇರೋದು ಜಿಲ್ಲಾಧಿಕಾರಿಗಳೇ ಶಾಮೀಲಾಗಿದ್ದಾರೆ. ಜಿಲ್ಲಾಧಿಕಾರಿಗಳೇ ನೇರವಾಗಿ ಶಾಮೀಲಾಗಿ ಜಿಲ್ಲಾಧಿಕಾರಿಗಳು ತಮ್ಮ ಸಂಬಳಕ್ಕಲ್ಲದೆ ಅಲ್ಲಿ ತೆಲಂಗಾಣದವ್ರು ನಡೆಸ್ತಾ ಇರ್ತಕ್ಕಂಥ ಮರಳು ದಂಧೆಯ ಕಮಿಷನ್ ಕಾರಣಕ್ಕಾಗಿ ಇವತ್ತು ಅವರು ಕೆಲಸ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋದಕ್ಕೆ ಈ ಪ್ರತಿಭಟನೆ ಮಾಡ್ತಾ ಇಲ್ಲ. ಪ್ರತಿಭಟನೆ ಪಾಪ ನೀವೆಲ್ಲ ಮಾಧ್ಯಮ ಮಿತ್ರರು ಸಹಕರಿಸ್ತಾ ಇದ್ದೀರಾ, ನಿಮ್ಗೆ ಗೊತ್ತಿರಲಿ ಅಂತ ನಾವು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶವನ್ನ ಕೇಳಿದ್ರೆ ಅವರು ಇವತ್ತಿನವರೆಗೂ ನಮಗೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶವನ್ನೇ ಕೊಟ್ಟಿರಲಿಲ್ಲ. ಇಲ್ಲಿ ಪೆಂಡಲ್ ಹಾಕೋದಕ್ಕೆ, ಈ ಟೆಂಟ್ ಹಾಕೋದಕ್ಕೂ ಬಿಡ್ತಾ ಇಲ್ಲ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾ ಇದ್ರು. ಈಗ ನೋಡಿ ಮೈಕ್ ಪರ್ಮಿಷನ್ ಕೊಟ್ಟಿಲ್ಲ ನಮಗೆ. ಇದು ಎಂಥ ರಾಜ್ಯದಲ್ಲಿ ನಾವಿದ್ದೀವಿ, ಎಂಥ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಗಿರ್ತಕ್ಕಂಥ ಒಂದು ಅದ್ಭುತವಾದಂತಹ ಸಂವಿಧಾನದಲ್ಲಿ ನಮ್ಗೆ ಏನೆಲ್ಲ ಹಕ್ಕುಗಳಿದಾವೆ, ನಮ್ಮ ಹಕ್ಕುಗಳನ್ನ ಚಲಾಯಿಸೋದಕ್ಕೂ ನಮಗೆ ಇವರು ಬಿಡ್ತಾ ಇಲ್ಲ. ಅದನ್ನು ಹತ್ತಿರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಇವರು ಇದರಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ದೊಡ್ಡ ಮಟ್ಟದ ಲಾಬಿ ದಂಧೆ ಇಲ್ಲಿ ನಡೀತಾ ಇದೆ. ಬೇಕಂತಾನೆ ಇವರು ಸಾವಿರಾರು ಕೋಟಿ ರೂಪಾಯಿಗಳ ಇಲ್ಲಿ ಏನು ಅಕ್ರಮ ಇಲ್ಲಿ ನಡೀತಾ ಇರೋ ಕಾರಣಕ್ಕಾಗಿನೇ, ಅದರಿಂದ ಬರ್ತಾ ಇರ್ತಕ್ಕಂಥ ಕಿಕ್ ಬ್ಯಾಕ್ ಕಾರಣಕ್ಕಾಗಿನೇ ಇವತ್ತು ಯಾದಗಿರಿಯ ಜಿಲ್ಲಾಧಿಕಾರಿಗಳು ಈ ವಿಚಾರವನ್ನ ಬೇಕಂತಾನೆ ಅವರು ಇದನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ. ಕರ್ನಾಟಕ ಸಮಿತಿ ಪಕ್ಷ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿದೆ. ಇದು ಕನ್ನಡ ನಾಡಿನ ಸಂಪತ್ತನ್ನ ಉಳಿಸ್ತಕ್ಕಂಥ ಕಾರ್ಯ ಅಂತ ಹೇಳಿ ನಾವು ಭಾವಿಸ್ತಾ ಇದನ್ನ ಹೋರಾಟಕ್ಕೆ ಇಳಿದಿದ್ದೀವಿ. ಈ ಕೂಡಲೇ ಎಚ್ಚೆತ್ಕೋಬೇಕು ಇವರು. ಎಚ್ಚೆತ್ಕೊಂಡು ನಾಳೆಯಿಂದ ಅಲ್ಲಿ ಏನ್ ನಡೀತಾ ಇದೆ ದಂಧೆ, ಅಕ್ರಮವಾದಂತಹ ಮರಳು ಸಾಗಣೆ ಅದು. ಇನ್ನು ಪ್ರತಿಭಟನೆಯಲ್ಲಿ ಪಕ್ಷದ ಜಿಲ್ಲಾ ಉಸ್ತುವಾರಿ ದೀಪಾ ಮನಸೂರು, ಮುಖಂಡರು ಆದ ಎಸ್ ನಿಜಲಿಂಗಪ್ಪ ಪೂಜಾರಿ, ಜಗನ್ನಾಥ್ ಎಸ್ ಚಿಂತನಹಳ್ಳಿ, ಚಾಂದ್ ಪಾಷಾ, ಮನಗನಾಳ, ಹನುಮಂತ ದೊರೆ ಪಾಲ್ಗೊಂಡಿದ್ರು. ನಿಜಾಮುದ್ದೀನ್, ಯಾದಗಿರಿ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.